ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇನ್ನೇನು ಇದೇ ತಿಂಗಳ 18ನೇ ತಾರೀಕು ರಾಜ್ಯಸಭಾ ಚುನಾವಣೆ ಆಗಲಿಕ್ಕಿದೆ. ಬೇಕಾದಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ, ಆಕಾಂಕ್ಷಿಗಳು ಕೂಡ ಇದ್ದಾರೆ. ಬಿಜೆಪಿಯಿಂದ ತಮಗೆಲ್ಲರಿಗೂ ಈಗಾಗಲೇ ನಾವು ವಿಡಿಯೋಗಳು ಮಾಡಿ ತೋರಿಸಿದ್ದೇವೆ. ಸುಮಲತಾ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಡಿ.ವಿ. ಸದಾನಂದ ಗೌಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬೇಕಾದಷ್ಟು ಹೆಸರು ಕೇಳಿ ಬರ್ತಾ ಇದೆ. ಅಂದ್ರೆ ಎಲ್ರಿಗೂ ಗೊತ್ತಿರುವಂತೆ ನಂಬರ್ಸ್ ಹೆಚ್ಚು ಕಾಂಗ್ರೆಸ್ ಪಕ್ಷದವರ ಹತ್ರ ಇರೋದ್ರಿಂದ ಕಾಂಗ್ರೆಸ್ನವರಿಗೆ 3 ಸ್ಥಾನಗಳು ಹೋಗುತ್ತೆ, ಬಿಜೆಪಿಗೆ ಒಂದೇ ಸ್ಥಾನ ಬರುವಂಥದ್ದು. ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಪಕ್ಷ ಸ್ಥಾನದಲ್ಲಿರುವಂತಹ ಪಕ್ಷಗಳಿಗೆ ಒಂದೇ ಒಂದು ಸೀಟ್ ಕೊಡಲಾಗುತ್ತೆ ರಾಜ್ಯಸಭೆಗೆ ಅನ್ನುವಂಥ ಚರ್ಚೆಗಳು ಗೊತ್ತಿರುವಂಥದ್ದೇ. ಹೀಗಾಗಿ ಬಿಜೆಪಿಯಿಂದ ಬೇಕಾದಷ್ಟು ಹೆಸರುಗಳು ಕೇಳಿ ಬರ್ತಾ ಇದ್ರು ಕೂಡ ರಾಜ್ಯದ ಬಿಜೆಪಿ ನಾಯಕರು ಯಾರದ್ದೇ ಹೆಸರನ್ನ ಕಳುಹಿಸಿದರೂ ಕೂಡ ಫೈನಲ್ ಅಂತಿಮವಾದಂತಹ ತೀರ್ಮಾನವನ್ನ ಬಿಜೆಪಿಯ ಹೈಕಮಾಂಡ್ ತೆಗೆದುಕೊಳ್ತಾರೆ. ಹೈಕಮಾಂಡ್ ಅಂದ್ರೆ ದಟ್ ಇಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ನಿರ್ಧಾರ. ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರು, ರಾಜ್ಯದ ಬಿಜೆಪಿ ನಾಯಕರು ಯಾರದ್ದೇ ಹೆಸರು ಕಳುಹಿಸಿಕೊಟ್ಟರೂ, ಯಾರನ್ನೇ ಶಿಫಾರಸು ಮಾಡಿದರೂ ಕೂಡ ಪ್ರಧಾನಿ ಮೋದಿಯವರ ಒಲವು ಹೆಚ್ಚಾಗಿ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂತೆ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರ ಮೇಲೆ. ದೇವೇಗೌಡರು ಅಂದರೆ NDA ಮೈತ್ರಿಯಲ್ಲಿರುವಂತಹ ಬಿಜೆಪಿ ಮತ್ತು JDS ಮಾಜಿ ಪ್ರಧಾನಿಗಳಾಗಿದ್ದಂತಹ ದೇವೇಗೌಡರು ಕರ್ನಾಟಕದಿಂದ ಆಗಿರುವಂತಹ ಏಕೈಕ ಪ್ರಧಾನಿ, ಮಣ್ಣಿನ ಮಗ ಮತ್ತು ರಾಜ್ಯದ ವಿಚಾರವನ್ನ ಪ್ರತಿ ಬಾರಿಯೂ ಕೂಡ ಯಾವ ರೀತಿಯಾಗಿ ಗಟ್ಟಿ ಧ್ವನಿಯಿಂದ ರಾಜ್ಯಸಭೆಯಲ್ಲಿ ಗರ್ಜಿಸಿದ್ರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. ಮತ್ತು ಪ್ರಧಾನಿ ಮೋದಿಯವರು ಮತ್ತು ಮಾಜಿ ಪ್ರಧಾನಿ ದೇವೇಗೌಡರ ವೈಯಕ್ತಿಕವಾದಂತಹ ಸಂಬಂಧವು, ರಾಜಕೀಯದ ಜೊತೆಗೆ ವೈಯಕ್ತಿಕವಾದಂತಹ ಸಂಬಂಧವು ಕೂಡ ಬಹಳ ಅದ್ಭುತವಾಗಿದೆ. ಯಾಕಂದ್ರೆ ಇಬ್ಬರಿಗೂ ಕೂಡ ಅತ್ಯಾಭಿಮಾನ. ಒಂದು ರೀತಿಯಲ್ಲಿ ದೇವೇಗೌಡರಿಗೆ ಮೋದಿ ಅವರನ್ನ ಕಂಡ್ರೆ, ಮೋದಿ ಅವರಿಗೆ ದೇವೇಗೌಡರನ್ನ ಕಂಡ್ರೆ ಬಹಳ ಅಪ್ಯಾಯಮಾನತೆ, ಪ್ರೀತಿ, ವಿಶ್ವಾಸ, ಗೌರವ ಎಲ್ಲವೂ ಕೂಡ ಇದೆ. ಹೀಗಾಗಿ ದೇವೇಗೌಡರೇ ಬರಬೇಕು ಅನ್ನುವಂಥ ಪಟ್ಟು ಹಿಡಿದಂತೆ ಪ್ರಧಾನಿ ಮೋದಿ ಅವರು ಕಾಣ್ತಾ ಇದೆ. ಅಂದ್ರೆ ಬಿಜೆಪಿ JDSಗೆ ಸಿಗುವಂತಹ ಒಂದು ರಾಜ್ಯಸಭಾ ಸ್ಥಾನಕ್ಕೆ ಈ ಬಾರಿಯೂ ಕೂಡ ಖಡಾಖಂಡಿತವಾಗಿ ದೇವೇಗೌಡರೇ ಆಯ್ಕೆಯಾಗ್ತಾರೆ ಅನ್ನುವಂಥದ್ದು ಬಹುತೇಕ ಕನ್ಫರ್ಮ್ ಆಗಿದೆ. ದೇವೇಗೌಡರೇ ಆಯ್ಕೆಯಾಗ್ತಾರೆ, ಮತಗಳು ಕೂಡ ದೇವೇಗೌಡರಿಗೆ ಹೋಗತ್ತೆ. ಆ ಒಂದು ಸ್ಥಾನ ಏನಿದೆ ಅದನ್ನು ಖಂಡಿತವಾಗಿಯೂ JDSನಿಂದ ಅಂದ್ರೆ ಮಾಜಿ ಪ್ರಧಾನಿಗಳಾದಂತಹ ಹಿರಿಯ ರಾಜಕಾರಣಿ ಮುತ್ಸದ್ದಿಯಾದಂತಹ ದೇವೇಗೌಡರೇ ಈ ಬಾರಿಯೂ ಕೂಡ ರಾಜ್ಯಸಭೆಗೆ ಪ್ರವೇಶಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದ್ರೆ ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ಒಂದೇ ಒಂದು ಸೆಷನ್ ಅನ್ನು ಕೂಡ ದೇವೇಗೌಡರು ಮಿಸ್ ಮಾಡೋದಿಲ್ಲ. ಇಲ್ಲಿಂದ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಪ್ರತಿ ಬಾರಿಯೂ ಕೂಡ ಆಗುವಂತಹ ಒಂದು ಸದನ ಏನಿದೆ, ಸೆಷನ್ ಏನಿದೆ, ಅದನ್ನ ಅಟೆಂಡ್ ಮಾಡ್ತಾರೆ. ಅಟೆಂಡ್ ಮಾಡೋದು ಅಷ್ಟೇ ಅಲ್ಲ, ರಾಜ್ಯದ ವಿಚಾರವಾಗಿ ಗಟ್ಟಿ ಧ್ವನಿಯಲ್ಲಿ ರಾಜ್ಯದ ಪರವಾಗಿ ಸಮಸ್ಯೆಗಳನ್ನು ಕುರಿತು ರಾಜ್ಯಸಭೆಯಲ್ಲಿ ಧ್ವನಿ ಎತ್ತಿ ಘರ್ಜಿಸ್ತಾರೆ. ಹೀಗಾಗಿಯೇ ಪ್ರಧಾನಿ ಮೋದಿಯವರಿಗೂ ಕೂಡ ದೇವೇಗೌಡರ ಮೇಲೆ ಬಹಳವಾದಂತಹ ಅಭಿಮಾನ. ಈ ಬಾರಿಯೂ ಕೂಡ ಅವರನ್ನ ಕೊಟ್ಟರೆ ಮತ್ತು ಇದರ ಜೊತೆಗೆ ರಾಜಕೀಯ ಲೆಕ್ಕಾಚಾರಗಳು ಅಂತ ಹೇಳಬಹುದು. ಯಾರಿಗೆ ಕೊಟ್ಟರೆ ಏನು ಲಾಭ, ಯಾರಿಗೆ ಕೊಡದೇ ಇದ್ರೆ ಏನು ಲಾಭ, ಇದೆಲ್ಲವೂ ಕೂಡ ಬಿಜೆಪಿ ಹೈಕಮಾಂಡ್ ಅಳದು ತೂಗಿಯೇ ಇಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ. JDS ಕೂಡ NDA ಮೈತ್ರಿಕೂಟದಲ್ಲಿರುವುದರಿಂದ ಇದರ ಜೊತೆಗೆ ಮುಂಬರುವಂತಹ 2028ರ ಚುನಾವಣೆ ಏನಿದೆ ಇದನ್ನೂ ಕೂಡ ತಲೆಯಲ್ಲಿ ಇಟ್ಟುಕೊಂಡು ಪ್ರಧಾನಿ ಮೋದಿಯವರು, ಯಾಕೆಂತಂದ್ರೆ ಮುಂಬರುವಂತಹ 2028ರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಈ ಬಾರಿಯೂ ಕೂಡ JDS ಮತ್ತು ಬಿಜೆಪಿ ಒಟ್ಟಾಗಿ NDA ಮೈತ್ರಿಕೂಟದಲ್ಲಿ ಎದುರಿಸ್ತಾರೆ. JDS ಪ್ರಾಬಲ್ಯ ಇರುವಂತಹ ಎಲ್ಲಾ ಕ್ಷೇತ್ರಗಳಲ್ಲೂ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ರೀತಿಯಲ್ಲಿ ಸಂಘಟನೆಯನ್ನು ಶುರು ಮಾಡಿದ್ದಾರೆ. ಬೇಕಾದಷ್ಟು ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ, ಪಕ್ಷವನ್ನ ಸಂಘಟಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದು ಹಳೆ ಮೈಸೂರು ಭಾಗ ಇರಬಹುದು, ಹಾಸನ ಇರಬಹುದು, ಅಲ್ಲೆಲ್ಲರೂ ಕೂಡ ಇವರು ಒಂದು ರೀತಿಯಲ್ಲಿ ಪಕ್ಷ ಸಂಘಟಿಸಿಕೊಂಡು ಬರ್ತಾ ಇದ್ದಾರೆ. JDS ಪ್ರಾಬಲ್ಯ ಇದ್ದಂಥ ಎಲ್ಲಾ ಕ್ಷೇತ್ರಗಳನ್ನ ಬರುವಂತಹ ಚುನಾವಣೆಯಲ್ಲಿ ತಮ್ಮದಾಗಿಸ್ಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರ. ಮತ್ತೊಂದೆಡೆ ಬಿಜೆಪಿ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳು, ಇಲ್ಲಿ ವಿಪಕ್ಷ ನಾಯಕರಾದಂತಹ R. ಅಶೋಕ್ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು, ಮೊನ್ನೆ ನಡೆದಂತಹ ಚಿತ್ರದುರ್ಗದಲ್ಲಿ ನಡೆದಂತಹ ಒಂದು BSY ಅಭಿಮಾನೋತ್ಸವ ಕಾರ್ಯಕ್ರಮ ಏನಾಯಿತು, ಅದರ ಮುಖೇನ ಅವರು ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ ಕೊಟ್ಟು ಹಾಕಿ ಕಾಣ್ತಾ ಇದೆ. ಏನಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಗೊಂದಲ ಆಯಿತು, BY ವಿಜಯೇಂದ್ರ ಅವರ ವಿಚಾರದಲ್ಲಿ ಅದು ಯಾವುದೂ ಬೇಡ, ಇವರ ನೇತೃತ್ವದಲ್ಲೇ ಪಕ್ಷ ಮುನ್ನಡೆಯಬೇಕು ಅನ್ನುವಂಥ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ. ಮೊನ್ನೆಷ್ಟೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಿಬಿನ್ ಅವರು ಬೆಂಗಳೂರಿಗೆ ಭೇಟಿಯನ್ನು ಕೊಟ್ಟಿದ್ರು, ಆಗಲೂ ಕೂಡ ಒಂದು ಸ್ಪಷ್ಟವಾದಂತಹ ಸಂದೇಶವಾಯಿತು. ಹೀಗಾಗಿ ಬಿಜೆಪಿ ತನ್ನ ಕೆಲಸವನ್ನ, JDS ತನ್ನ ಕೆಲಸವನ್ನ ಮಾಡಿಕೊಂಡು ಒಟ್ಟಾರೆ ಬಹುತೇಕ ಒಂದು 150 ಸ್ಥಾನಗಳನ್ನ ಈ ಬಾರಿ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿರೋದ್ರಿಂದ, ಹೀಗಾಗಿ ಎಲ್ಲಾ ರಾಜಕಾರಣದ ಲೆಕ್ಕಾಚಾರವನ್ನು ನೋಡಿ ದೇವೇಗೌಡರನ್ನೇ ಮರಳಿ ನಾವು ರಾಜ್ಯಸಭೆಗೆ ಆಯ್ಕೆ ಮಾಡಿಕೊಂಡ್ರೆ ಅದು ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ನಮಗೆ ಲಾಭ ತಂದುಕೊಡುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರದಲ್ಲಿ ಮೋದಿ ಅವರು ಇದ್ದಾಗ ಕಾಣ್ತಾ ಇದ್ದಾರೆ. ಹೀಗಾಗಿ ನೋಡಬೇಕು NDA ಮೈತ್ರಿಕೂಟದಲ್ಲಿ ಇದ್ದುಕೊಂಡು ರಾಜ್ಯದಲ್ಲಿ
ಎಷ್ಟರ ಮಟ್ಟಿಗೆ ಬಿಜೆಪಿ ಮತ್ತು JDSನ ಮೈತ್ರಿ ವರ್ಕೌಟ್ ಆಗತ್ತೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನೀಗ ರಾಜ್ಯಸಭೆಗೆ ರಾಷ್ಟ್ರ ರಾಜಕಾರಣಕ್ಕೆ ಮರಳಿ ಮತ್ತೊಮ್ಮೆ ದೇವೇಗೌಡರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ, ಏನೆಲ್ಲ ಆಗತ್ತೆ ಈ ಒಂದು ವಿಚಾರದಲ್ಲಿ ಅನ್ನುವಂಥದ್ದನ್ನ ನಮಗೆ ಅಂತಿಮವಾದಂತಹ ಉತ್ತರ ಜೂನ್ 18ಕ್ಕೆ ಸಿಗ್ತಾ ಇದೆ. ಜೊತೆಗೆ ಇನ್ನೇನು ಬಹುತೇಕ ನಾಳೆ ನಾಡಿದ್ದರ ಒಳಗಡೆ ನಮಗೆ ಅಂತಿಮವಾದಂತಹ ಪಟ್ಟಿ ಅಂದ್ರೆ ಏನ್ 4 ಸ್ಥಾನಗಳೇನಿದೆ ಅದರಲ್ಲಿ 3 ಕಾಂಗ್ರೆಸ್ನು, 1 ಬಿಜೆಪಿ ಮತ್ತು JDS ಏನಿದೆ ಒಂದು ಅಂತಿಮವಾದಂತಹ ಪಟ್ಟಿ ಸಿದ್ಧವಾಗಿ ಯಾರು ಈ ಬಾರಿ ಅದಕ್ಕೆ ಹೋಗ್ತಾ ಇದ್ದಾರೆ, ಚುನಾವಣೆಗೆ ನಿಲ್ತಾ ಇದ್ದಾರೆ, ಯಾರು ಆಯ್ಕೆ ಆಗ್ತಾರೆ ಅನ್ನುವಂಥದ್ದಕ್ಕೆ ಉತ್ತರ ಸಿಗುತ್ತೆ. ಅಂತಿಮವಾದಂತಹ ಉತ್ತರಕ್ಕೆ ನಾವು ಜೂನ್ 18ರ ತನಕ ಕಾಯಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.